ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ. ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಪ್ಲೀಸ್ ನನ್ನ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಹಲೋ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ನಾನು ಆಫೀಸ್ಗೆ ಹೋಗಿಲ್ಲ ಬಿಕಾಸ್ ಸ್ವಲ್ಪ ಹುಷಾರಿರಲಿಲ್ಲ. ಅದಕ್ಕೆ ಒನ್ ಡೇ ಫುಲ್ ವೇಸ್ಟ್ ಮಾಡಬಾರ್ದು ಅಂತ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋದಲ್ಲಿ ಇವತ್ತು ಏನು ಮಾಡಬೇಕು ಅಂತ ಯೋಚನೆ ಮಾಡುವಾಗ ಒಂದು ಐಡಿಯಾ ಬಂತು. ಏನು ಐಡಿಯಾ ಅಂತ ಅಂದರೆ ಡೈಲಿ ಮೇಕಪ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡೋಣ ಅಂತ. ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ಸೊ ಈ ವಿಡಿಯೋ ನೋಡಿ, ಹಾಗೆ ನಿಮಗೆ ಡೈಲಿ ಬೇಸ್ ಮೇಕಪ್ ಹೇಗೆ ಮಾಡ್ಕೋಬೇಕು. ಡೈಲಿ ಮೇಕಪ್ ಅಂತ ಅಂದರೆ ಆಫೀಸ್ಗೆ, ಕಾಲೇಜಸ್ಗೆ ಮತ್ತು ಫಂಕ್ಷನ್ಸ್ ಯಾವುದಾದ್ರೂ ಸರಿ. ಸೊ ಈ ಥರ ಅರ್ಜೆಂಟಲ್ಲಿದ್ದಾಗ ಮೇಕಪ್ ಮಾಡ್ಕೊಂಡು ಹೇಗೆ ಗುಡುಗುಡು ಅಂತ ಓಡೋಗೋದು ಅಂತ ತೋರಿಸ್ಕೊಡ್ತೀನಿ. ಸೊ ಬನ್ನಿ. ನಾನು ಮೇಕಪ್ ಕಿಟ್ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಎಲ್ಲ ಮೆಸ್ಸಿ ಆಗಿದೆ. ಯಾವತ್ತಾದರೂ ಒಂದಿನ ನಾನು ಮೇಕಪ್ ಕಿಟ್ದು ಹೇಗೆ ನಾನು ಇಟ್ಕೊಂಡಿದ್ದೀನಿ ಮತ್ತು ನನ್ನ ಹತ್ರ ಯಾವುದಾದ್ರು ಪ್ರಾಡಕ್ಟ್ಸ್ ಇದೆ ನೀವು ತಿಳ್ಕೊಬೇಕಂದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ಎಲ್ಲನೂ ಒಂದೇ ವ್ಲಾಗ್ ಮಾಡಿ ತೋರಿಸ್ತೀನಿ. ಸೊ ಇವಾಗ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಕ್ಲೆನ್ಸಿಂಗ್ ಮಾಡ್ಕೋಬೇಕು. ಸ್ವಲ್ಪ ಫೇಸು ನಂದು ಸ್ವಲ್ಪ ಡ್ರೈ ಆಗಿಬಿಟ್ಟಿದೆ, ಆವಾಗಲೇ ಫೇಸ್ ವಾಶ್ ಮಾಡಿದ್ದು. ಸೊ ಫಸ್ಟು ಕಾಟನ್ ಪ್ಯಾಡು ಇವತ್ತೇ ಓಪನ್ ಮಾಡ್ತಾ ಇದ್ದೀನಿ. ಈ ಥರ ಚೆನ್ನಾಗಿದೆ, ಹೀಗೆ ಮಾಡ್ಬೋದು. ಫಸ್ಟು ನಾನು ಕಾಟನ್ ಪ್ಯಾಡ್ ತೊಗೊಂಡಿದ್ದೀನಿ. ಸೊ ಫೇಸು ಡ್ರೈ ಆಗಿದ್ದರೆ ಮಾತ್ರ ನೀವು ವೆಟ್ ವೈಪ್ಸಲ್ಲಿ ವೈಪ್ ಮಾಡ್ಕೊಬೋದು, ಆರ್ ಇದರಲ್ಲಿ ಟೋನಿಂಗ್ ಮಾಡ್ಕೊಬೋದು. ಡ್ರೈ ಆಗಬೇಕು. ಸೆಕೆಂಡ್ ಸ್ಟೆಪ್ ನೋಡೋಣ ಬನ್ನಿ. ನಾನು ಸೆಕೆಂಡ್ ಸ್ಟೆಪ್ಪಲ್ಲಿ ಸಿರಮ್ ಯೂಸ್ ಮಾಡ್ತಾ ಇದ್ದೀನಿ. ನಾನು ರೆಗ್ಯುಲರ್ ಸಿರಮ್ಮು. ನೀವು ಯಾವುದಾದ್ರೂ ಸಿರಮ್ ಯೂಸ್ ಮಾಡಿದ್ರೆ ಹಾಕ್ಕೊಳ್ಳಿ. ಸೆಕೆಂಡ್ ಸ್ಟೆಪ್ಪು ಸಿರಮ್ ಆಯಿತು. ಥರ್ಡ್ ಸ್ಟೆಪ್ ಬಂದು ನಾನು ನನ್ನ ಫೇಸು ಗ್ಲೋ ಆಗಬೇಕು ಮತ್ತು ನನ್ನ ಫೇಸು ಗ್ಲೋ ಆಗೋಕ್ಕೆ ಸ್ಟ್ರೋಪ್ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಮಿನಿ ಸ್ಟ್ರೋಪ್ ಕ್ರೀಮು ಮ್ಯಾಕ್ದು. ಸೊ ನಂಗೆ ಯಾವುದೋ ಪ್ರಾಡಕ್ಟ್ಸ್ ತೊಗೊಂಡಾಗ ಫ್ರೀ ಬಂದಿದ್ದು. ನಾನು ಯಾವತ್ತೂ ಹೊಸದು ತೊಗೊಂಡಾಗ ಯೂಸ್ ಮಾಡಲ್ಲ ಬಿಕಾಸ್ ಖಾಲಿ ಆಗಿಬಿಡುತ್ತೆ ಅಂತ. ಬಟ್ ಆದರೆ ಈ ನಡುವೆ ತುಂಬ ಯೂಸ್ ಮಾಡ್ತಾ ಇದ್ದೀನಿ. ಇಟ್ಕೊಂಡು ಯೂಸ್ ಇಲ್ಲ, ಡೇಟ್ ಆದರೆ ಬಿಸಾಕಬೇಕು. ಅದಕ್ಕೆ ಎಷ್ಟು ಶೈನ್ ಬರ್ತಾ ಇದೆ ಫೇಸು. ಇಷ್ಟು ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ತಾ ಇದ್ದೀನಿ. ಟಡಾನ್. ಬರೀ ಫೇಸಿಗೆ ಮಾತ್ರ ಅಲ್ಲ, ನೆಕ್ಗೆ ಕೂಡ ಅಪ್ಲೈ ಮಾಡಬೇಕು ಬಿಕಾಸ್ ಎರಡು ಟೋನ್ ಒಂದೇ ಇರಬೇಕಲ್ಲ. ಅದಕ್ಕೆ ನಾನು ಇವತ್ತು ಬರೀ ಫೇಸಿಗೆ ಮಾತ್ರ ಮಾಡಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟು ಈಸಿ ಅಂದರೆ ಈಸಿ ಮೇಕಪ್ಪು, ಬೇಗ ಬೇಗ ಮಾಡ್ಕೊಂಡ್ಬಿಡ್ಬೋದು. ನಾನು ನಿಮಗೆ ಗೊತ್ತಾಗಲಿ ಅಂತ ತುಂಬ ಸ್ಲೋ ಮಾಡ್ತಾ ಇದ್ದೀನಿ. ಮಾಯ್ಶ್ಚರೈಸರ್ ಆದಮೇಲೆ ನಾವು ಪ್ರೈಮರ್ನ ಯೂಸ್ ಮಾಡಬೇಕು. ಪ್ರೈಮರ್ ಯಾಕೆ ಯೂಸ್ ಮಾಡ್ತೀವಿ ಅಂತ ಅಂದರೆ ಫೌಂಡೇಶನ್ನು ಸೆಟಲ್ ಆಗಿ ಕೂತ್ಕೊಳ್ಳುತ್ತೆ, ಹಾಗೆ ಇಲ್ಲಿ ಪೋರ್ಸ್ ಎಲ್ಲ ಇರುತ್ತಲ್ಲ, ಪೋರ್ಸ್ನೆಲ್ಲ ಸ್ವಲ್ಪ ಕವರ್ ಮಾಡುತ್ತೆ ಅಂತ ನಾವು ಪ್ರೈಮರ್ನ ಯೂಸ್ ಮಾಡ್ತೀವಿ. ಪ್ರೈಮರು ಯಾವತ್ತೂ ಅಷ್ಟೇ ಇಷ್ಟೇ ತೊಗೋಬೇಕು, ಚೂರು ತೊಗೋಬೇಕು. ಜಾಸ್ತಿ ತೊಗೊಂಡ್ರೆ ಅದು ಫುಲ್ ಫೇಸ್ ಆಯಿಲಿ ಥರ ಕಾಣಿಸ್ಬಿಡುತ್ತೆ. ಈ ಟೀ ಝೋನ್ ಮಾತ್ರ ಹಾಕಬೇಕು ಪ್ರೈಮರು. ಪ್ರೈಮರು ನಾನು ನೋಡಿದ್ದೀನಿ ಕೆಲವ್ರು ಏನೇನು ಮಾಡ್ತೀರಾ ಅಂತಂದರೆ ಕಣ್ಣಿಗೆ, ಆಮೇಲೆ ಇಲ್ಲಿಗೆ ಫುಲ್ ಫೇಸು ಎಲ್ಲ ಹಾಕೊಂಡ್ಬಿಡ್ತೀರಾ. ಸೊ ದಯವಿಟ್ಟು ಪ್ರೈಮರ್ನ ಬರೀ ಇಷ್ಟು ಮಾತ್ರನೇ ಯೂಸ್ ಮಾಡಬೇಕು, ಇನ್ನೆಲ್ಲೂ ಯೂಸ್ ಮಾಡಬಾರ್ದು. ಅದನ್ನೇ ನೀವು ಸ್ಪ್ರೆಡ್ ಮಾಡ್ಕೊಬೋದು. ಫುಲ್ ಫೇಸ್ಗಂತೂ ಹಾಕಕ್ಕಂತೂ ಹೋಗಬೇಡಿ. ಪ್ರೈಮರ್ ಆದಮೇಲೆ ನಾನು ಇಲ್ಲಿ ಶುಗರ್ದು ಫೌಂಡೇಶನ್ ಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ. ಯಾವುದಾದ್ರೂ ಫೌಂಡೇಶನ್ ನಿಮ್ಮ ಮನೇಲಿ ಯಾವುದಾದ್ರೂ ಇರುತ್ತಲ್ಲ, ಯಾವುದಾದ್ರೂ ಯೂಸ್ ಮಾಡ್ಕೊಬೋದು. ನಿಮ್ಮ ಸ್ಕಿನ್ ಟೋನ್ಗೆ ಯಾವುದು ಸೆಟ್ ಆಗುತ್ತೋ ಸೊ ಅದನ್ನು ಯೂಸ್ ಮಾಡ್ಕೊಳ್ಳಿ. ಸೊ ನನ್ನ ಸ್ಕಿನ್ ಟೋನ್ಗೆ ನಾನು ಶುಗರ್ದು ಯೂಸ್ ಮಾಡ್ತಾ ಇದ್ದೀನಿ.
ಡೈಲಿ ಮೇಕಪ್ಗೆ ಇದು ಫೌಂಡೇಶನ್ ಸ್ಟಿಕ್ಕು ತುಂಬ ಚೆನ್ನಾಗಿ ಅನಿಸುತ್ತೆ ಅಂತ. ಸೊ ಫೌಂಡೇಶನ್ನು ಸ್ವಲ್ಪ ಲೈಟಾಗಿ ಹಾಕಿದ್ದೀನಿ, ಜಾಸ್ತಿ ಏನು ಹಾಕಿಲ್ಲ. ಕಲರ್ ಕರೆಕ್ಟರ್ ನಾನು ನನ್ನ ಫೇಸಿಗೆ ಮಾಡ್ತಾ ಇಲ್ಲ ಇವತ್ತು, ಅದನ್ನು ಹೇಗೆ ಮಾಡಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ, ಬ್ಲೆಂಡರಲ್ಲಾದರೂ ಬ್ಲೆಂಡ್ ಮಾಡ್ಕೊಬೋದು. ಜಸ್ಟ್ ಹೀಗೆ ಟ್ಯಾಪ್ ಮಾಡ್ತಾ ಹೋಗಬೇಕು. ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ನು ಕ್ಲಿಕ್ ಮಾಡಿ. ಪ್ಲೀಸ್ ನನ್ನ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಫೌಂಡೇಶನ್ ಆದಮೇಲೆ ಕನ್ಸೀಲರ್ಸ್ನ ಹಾಕೊಳ್ಳೋಣ. ಸೊ ಕನ್ಸೀಲರ್ಸು ನಿಮ್ಮ ಸ್ಕಿನ್ ಟೋನ್ಗೆ ಯಾವುದು ಬೇಕಿರುತ್ತೋ ಅದನ್ನು ತಗೊಳ್ಳಿ. ಕನ್ಸೀಲರ್ಸ್ ಯಾವ್ಯಾವ ಪಾರ್ಟಿಗೆ ಮಾತ್ರ ಹಾಕಬೇಕು ಅನ್ನೋದನ್ನು ನೋಡ್ಕೊಳ್ಳಿ. ಬ್ಲೆಂಡರಲ್ಲಿ ಬ್ಲೆಂಡ್ ಮಾಡ್ಕೊಳ್ಳೋಣ. ಕನ್ಸಿಲ್ ಎಲ್ಲ ಬ್ಲೆಂಡ್ ಆಯಿತು. ಕನ್ಸಿಲ್ ಆದಮೇಲೆ ಕಾಂಪ್ಯಾಕ್ಟು ನಿಮಗೆ ಯಾವ ಟೋನ್ ಇದೆಯೋ ಅದನ್ನು ತಗೊಳ್ಳಿ. ಕಾಂಪ್ಯಾಕ್ಟ್ ಆದಮೇಲೆ ಐ ಶ್ಯಾಡೋ ಹಾಕೊಳ್ಳೋಣ. ಫಸ್ಟು ಬೇಸ್ನ ಮಾಡ್ಕೊಬೇಕು. ಸೊ ನಾನು ನ್ಯೂಡ್ ಕಲರ್ ಮಾಡ್ಕೋತಾ ಇದ್ದೀನಿ. ಹಾಗೆ ಶೈನ್ ಹಾಕೊಳ್ಳೋಣ ಚೂರು. ಬೇಸಿಕ್ ಮೇಕಪ್ಗೆ ಇಷ್ಟು ಸಾಕು ಅಂತ ಅನ್ಕೋತಾ ಇದ್ದೀನಿ. ಸ್ವಲ್ಪ ಬ್ಲಷ್ ಹಾಕೊಳ್ಳೋಣ. ಸೊ ಬ್ಲಷ್ ಆಯಿತು. ಬ್ಲಷ್ ಆದಮೇಲೆ ಹೈಲೈಟರ್ ಇಲ್ಲ ಅಂತಂದರೆ ಮೇಕಪ್ಪೇ ಕಂಪ್ಲೀಟ್ ಆಗಲ್ಲ. ಕಾಜಲ್ ಫಸ್ಟ್ ಯಾಕೆ ಹಾಕೋತಾ ಇದ್ದೀನಿ ಅಂತ ಅಂದರೆ ಕಣ್ಮುಚ್ಕೊಂಡೆ ಸ್ವಲ್ಪ ಹೊತ್ತಿರ್ಬೋದು ಐಲೈನರ್ ಹಾಕಿದಾಗ, ಆಗ ಟೈಮ್ ಕವರ್ ಆಗುತ್ತೆ ಅಂತ. ಈ ಐಲೈನರ್ ಹೆಂಗಂತ ಅಂದರೆ ಒಂದು ಕಣ್ಣು ಮೇಲೆ ಬರುತ್ತೆ, ಒಂದು ಕಣ್ಣು ಕೆಳಗಡೆ ಬಂದ್ಬಿಡುತ್ತೆ. ಎಷ್ಟೊಂದು ಜನಕ್ಕೆ ಹೀಗಾಗಿದೆ ಅಲ್ಲ, ನನಗೂ ಆಗಿದೆ. ಸೊ ನೆಕ್ಸ್ಟು ಮಸ್ಕರ ಹಾಕೊಳ್ಳೋಣ. ಲಿಪ್ ಲೈನರ್ ಹಾಕೊಳ್ಳೋಣ. ಲೈನರ್ ಆಯಿತು. ಆಲ್ಮೋಸ್ಟ್ ಮೇಕಪ್ ಮುಗ್ದಿದೆ. ಲಾಸ್ಟ್ ಸ್ಟೆಪ್ ಏನಂತ ಅಂದರೆ ಲಿಪ್ಸ್ಟಿಕ್. ಪಿಂಕ್ ಕಲರ್, ನ್ಯೂಡ್ ಕಲರ್ ಯಾವ್ದು ಹಾಕ್ಕೊಳ್ಳೋದು? ಪಿಂಕ್ ಹಾಕ್ಕೊಳ್ಳೋಣ. ಇವತ್ತು ಗ್ಲಾಸಿ ಲಿಪ್ಸ್ಟಿಕ್, ಗ್ಲಾಸಿ ಮಾಡ್ಕೊಳ್ಳೋಣ ಮ್ಯಾಟಿಂದ. ಫಸ್ಟ್ ಟೈಮ್ ಗ್ಲಾಸಿ ಟ್ರೈ ಮಾಡಿದೆ, ತುಂಬ ಚೆನ್ನಾಗಿದೆ ಅನಿಸ್ತು. ಜಸ್ಟ್ ಅಲ್ಲ ಉಂಟಿಟ್. ಐಬ್ರೋ ಜಸ್ಟ್ ಕೂಮ್ ಮಾಡ್ತೀನಿ ಅಷ್ಟೇ. ಪಿಂಕ್ ಕಲರ್, ಬ್ಲ್ಯಾಕ್ ಕಲರ್ ರೆಡಿ. ಹೇರ್ ಸ್ಟೈಲ್ ಮಾಡಿಕೊಂಡು ಮೇಕಪ್ ರೆಡಿ. ಸೊ ಹೇರ್ ಸ್ಟೈಲ್ ಏನೋ ರೆಡಿ ಆಯಿತು. ಸಿಂಪಲ್ ಮೇಕಪ್, ಸಿಂಪಲ್ ಹೇರ್ ಸ್ಟೈಲ್ ಅಲ್ವಾ, ಅದಕ್ಕೆ ನಾನು ಯಾವುದೂ ಹೇರ್ ಸ್ಟೈಲ್ ಮಾಡಿಲ್ಲ. ಹೀಗೆ ಎಲ್ಲರಿಗೂ ಈ ಮೇಕಪ್ ಲುಕ್ ತುಂಬ ಇಷ್ಟ ಆಯಿತು ಅನ್ಕೋತೀನಿ. ನೀವು ಕೂಡ ಟ್ರೈ ಮಾಡಿ. ಹಾಗೆ ನನ್ನ ಚಾನಲ್ನ ಲೈಕ್ ಮಾಡೋದಂತೂ ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.
ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ. ಬಾಯ್ ಬಾಯ್.